ಗುರುಭ್ಯೋ ನಮಃ. ಓಂ ದುಂ ದುರ್ಗಾಯ ನಮಃ. ಈ ಒಂದು ವಿಡಿಯೋನಲ್ಲಿ ನಿಮಗೆ ತುಲಾ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಮೊದಲನೇದಾಗಿ ಪರಾಭಾವ ನಾಮ ಸಂವತ್ಸರದ ಯುಗಾದಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ತುಲಾ ರಾಶಿಗೆ ಆದಾಯ ಮತ್ತು ವ್ಯಯ ಹೇಗಿದೆ ಅಂದರೆ, ಆದಾಯ ಬಂದು 5, ವ್ಯಯ 11. ಅಂದರೆ ಆದಾಯಕ್ಕಿಂತ ಹೆಚ್ಚು ವ್ಯಯ ಆಗುವಂಥದ್ದು ಈ ವರ್ಷ. ಇನ್ನು ಆರೋಗ್ಯ 4, ಅನಾರೋಗ್ಯ 5. ಅನಾರೋಗ್ಯನೂ ಕೂಡ ಈ ವರ್ಷ ಹೆಚ್ಚಾಗಿರುವಂಥದ್ದು. ಇನ್ನು ತುಲಾ ರಾಶಿಗೆ ಗುರು ಗ್ರಹ ಸಂಚಾರ ಹೇಗಿದೆ ಅಂದರೆ, ಗುರು ಗ್ರಹದ ಕೃಪೆ ಒಂದು ಸ್ವಲ್ಪ ಅನುಭವಿಸ್ತೀರಿ. ಅಂದರೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ವಿಚಾರಗಳಲ್ಲಿ ನಿಮಗೆ ಶುಭ ಫಲ ಉಂಟಾಗುತ್ತದೆ. ವ್ಯಾಪಾರದಲ್ಲಿ ಧನಲಾಭ ಹೆಚ್ಚಾಗುವಂಥದ್ದು. ಕುಟುಂಬದಲ್ಲಿ ಸೌಖ್ಯ, ಬಂಧು ಮಿತ್ರರೊಡನೆ ತುಂಬ ಅನುಕೂಲಗಳು ಅವರಿಂದ ಆಗುವಂಥದ್ದು. ಪುಣ್ಯಕ್ಷೇತ್ರಗಳಲ್ಲಿ ಭೇಟಿ, ಮೇಯ್ನ್ ಆಗಿ ವಿವಾಹ ಕಾರ್ಯಗಳು ಈ ವರ್ಷ ಆಗುವಂಥದ್ದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು. ಇನ್ನು ಶನಿ ಗ್ರಹ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಶುಭ ಫಲಗಳನ್ನು ಕೊಡುತ್ತಾನೆ. ಶನಿಯಿಂದ ನಿಮಗೆ ಶುಭ ಈ ವರ್ಷ ಒಳ್ಳೆಯದು. ಇನ್ನು ಸಾಲ ಬಾಧೆಯಿಂದ ವಿಮುಕ್ತನಾಗಬಹುದು. ಮತ್ತೆ ಕುಟುಂಬದಲ್ಲಿ ನೆಮ್ಮದಿ ಸೌಖ್ಯ ಅನುಭವಿಸುವಿರಿ. ಇನ್ನು ರಾಹು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ರೈತರಿಗೆ ಶುಭ ಕಾಲ ಮತ್ತು ಆರೋಗ್ಯದಲ್ಲಿ ಸುಧಾರಿಸುವುದು. ಈ ಎಲ್ಲ ಶುಭ ಕಾರ್ಯಗಳು ನಿಮ್ಮ ತುಲಾ ರಾಶಿಗೆ ನಡೆಯುವಂಥದ್ದು. ಪರಿಹಾರವಾಗಿ ಈಶ್ವರನ ಆರಾಧನೆ, ಮನೆ ದೇವರ ಪೂಜೆ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಜಾತಕಾನುಸಾರವಾಗಿ ದಶಾಭುಕ್ತಿಗಳು ಹೇಗಿದೆ, ಈ ವರ್ಷ ಹೇಗಿದೆ ನಿಮ್ಮ ರಾಶಿಗೆ ಆಯಿತು. ಈಗ ನಿಮ್ಮ ದಶಾಭುಕ್ತಿ ಜನ್ಮ ಕುಂಡಲಿ ತೋರಿಸ್ಕೊಂಡು ಜಾತಕ ಪರಿಶೀಲಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಶುಭವಾಗಲಿ.